ವೆಂಕಟೇಶ್ ಅಂಕಲ್ಗೆ ಇದೇ ತರ ಜ್ವರ ಬಂದಿತ್ತು. ಅಯ್ಯೋ ಜ್ವರನೇ ತಾನೆ ಅಂತ ಮನೇಲಿದ್ದ ಟ್ಯಾಬ್ಲೆಟ್ ನುಂಗಿದ್ರು. ಆಮೇಲೆ ಕಾಲು ಕೈ ಬಿದ್ದು ಹೋಗಿ ಲಕ್ವ ಹೊಡೆದ್ ಬಿಡ್ತು. ಇನ್ನೊಂದ್ಸಲ ನನ್ ಕ್ಲಾಸ್ಮೇಟ್ ಸೋದರ ಮಾವನ್ ಮಗಂಗೂ ಇದೇ ತರ ಜ್ವರ ಬಂದಿತ್ತು. ಅವರು ಅಷ್ಟೇ ಚಿಕ್ಕ ಜ್ವರನೇ ಅಲ್ವಾ ಅಂತ ಬಿಟ್ಬಿಟ್ರು. ಆಮೇಲೆ 2 ಕಿಡ್ನಿನೂ ಗೊತ್ತಾ. ಹೆಂಡತಿ ಕೈಗೆ ಹಾಕಿರೋ 2 ಬಳೆ ಮಾರಿದ್ಮೇಲೂ ಕೂಡ ಅವ್ರ ಮಗನ್ ಕಾಪಾಡ್ಕೊಳಕ್ ಆಗ್ಲೇ ಇಲ್ಲ. ಏಯ್ ನಿಲ್ಸೆ ನಿನ್ ಪುರಾಣ. ಅವ್ರಿಗೆ ನಡೆದಿದೆ ಅಂತ ಹೇಳ್ತಿದ್ಯಾ ಇಲ್ಲ ನನ್ಗೂ ಹಾಗೆ ಆಗುತ್ತೆ ಅಂತ ಭಯ ಪಡಿಸ್ತಿದ್ಯಾ? ಆದ್ರೂ ಈ ಟೈಮಲ್ಲಿ ಇಂಥದೆಲ್ಲ ಹೇಳಿ ಭಯ ಹುಟ್ಟಿಸ್ತಿಯಲ್ಲಮ್ಮ. ಹಾಗಲ್ಲ ಮಾವ, ಈ ಜ್ವರದಿಂದ ತಲೆ ತಿನ್ಬೇಡ. ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ದಾನೆ, ಅವನಿಗೆ ಫೋನ್ ಮಾಡ್ತೀನಿ, ಚೆಕ್ ಮಾಡಿ ಮೆಡಿಸಿನ್ ಕೊಡ್ತಾನೆ, ಸರಿನಾ? ನಂಗ್ ಮುಂಚೆನೆ ಗೊತ್ತಿತ್ತು. ಏನ್ ಗೊತ್ತಿತ್ತು? ನಿಮ್ ಮಗ ಓದಿ ಎಕ್ಸಾಮ್ ಬರ್ದು ಮೆಡಿಸಿನ್ ಪಾಸ್ ಮಾಡಿಲ್ಲ, ಕಾಪಿ ಹೊಡೆದು ಮೆಡಿಸಿನ್ ಪಾಸ್ ಮಾಡಿದ್ದಾರೆ. ಇಲ್ದಿದ್ರೆ ಇವರೇ ಡಾಕ್ಟರ್ ಆಗಿದ್ಕೊಂಡು ಬೇರೆ ಡಾಕ್ಟರ್ ಯಾಕೆ ಫೋನ್ ಮಾಡ್ತಾರೆ? ನನ್ ಕರ್ಮ. ರಾಧಿಕಾ, ಏನಾಂಟಿ? ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ ಅಮ್ಮ? ಮಾಡ್ಕೊಡ್ತೀನಿ. ರಾಧಿಕಾ, ನಾವು ಹೊರಗೆ ಹಾಲಲ್ಲಿ ಕೂತಿರ್ತೀವಮ್ಮ. ಆಯ್ತು ಆಂಟಿ. ರಾಧಿಕಾ, ನೀನೇನು ಕಾಲೇಜ್ಗೆ ಹೊರಟಿಲ್ವಮ್ಮ? ಹೊರಡ್ತೀನಿ ಅತ್ತೆ. ನಿಮ್ಗೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮಾಡಿಟ್ಟು ನಾನು ಊಟ ತಗೊಂಡು ಹೋಗ್ತೀನಿ. ನೀವಿಬ್ರು ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಫಿ ಕುಡಿಯೋದ್ ಬಿಟ್ಟು ಅಡಿಗೆ ಮನೇಲಿ ಇವಳಿಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ಲ. ಅವಳು ಕಾಲೇಜ್ಗೆ ಹೋಗ್ಬೇಕು ಅಂತ ಗೊತ್ತಿದ್ರು ನೀವೇ ಟಿಫಿನ್ ರೆಡಿ ಮಾಡ್ಬೋದಲ್ಲ.
ರಾಧಿಕನೇ ಎಲ್ಲ ಕೆಲಸ ಮಾಡಿದ್ರೆ ಮನೇಲಿದ್ದು ನೀವೇನ್ ಮಾಡ್ತೀರಾ? ಮಾಡ್ತೀವದ್ಕೆ. ರಾಧಿಕಾ, ನೀನ್ ಹೋಗಿ ರೆಡಿಯಾಗು, ನಾವು ಟಿಫನ್ ಪ್ಯಾಕ್ ಮಾಡ್ತೀವಿ. ಅಮ್ಮ ರಾಧಿಕಾ, ನೀನ್ ಹೊರಡು. ಸರಿ ಅತ್ತೆ. ಹೋಗಿ ಹೋಗಿ ಅಡಿಗೆ ಕೆಲಸ ನೋಡಿ. ಛೇ, ರಾಧಿಕನ್ ಮುಂದೆನೆ ಅತ್ತೆ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಅವಳಿಗೆ ಟಿಫನ್ ಕಟ್ಟಿ ಕಾಲೇಜಿಗೆ ಕಳ್ಸೋದಲ್ಲ, ಚಟ್ಟ ಕಟ್ಟಿ ಮೇಲ್ ಕಳಿಸ್ಬೇಕು. ನೀನೇನೇ ಮಾಡಿದ್ರು ನಮ್ ತಲೆ ಮೇಲೆ ಬರುತ್ತೆ. ನಾನ್ ಯಾಕೆ ಅವಳನ್ನ ಸಾಯಿಸೋದಕ್ ಹೋಗ್ಲಮ್ಮ? ಮಾಡ್ಬೇಕಾಗಿರೋದನ್ನ ಮಾಡಿ ಸೈಲೆಂಟ್ ಆಗಿದ್ದು ರಾಧಿಕನ್ನ ಮೂಲೆ ಗುಂಪಾಗೋ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀಯೇ? ನೀನ್ ಹೋಗಿ ಅಡ್ಗೆ ಮಾಡು, ನಾನೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಛೇ, ಇವ್ರು ಯಾವಾಗ ಉದ್ಧಾರ ಆಗ್ತಾರೋ ಏನೋ. ರಾಧಿಕಾ, ಇವತ್ತಿಗೆ ನಿನ್ ಕತೆ ಫಿನಿಶ್. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ. ಏನೇ? ಏನ್ ಮಾಡ್ತಿದ್ಯೆ? ಒಂದ್ ನಿಮಿಷ ಇರಮ್ಮ. ರಾಧಿಕಾ ಈ ಕ್ಯಾರಿಯರ್ ಮುಟ್ಟಿದ ತಕ್ಷಣ ವಿಳ ವಿಳ ಅಂತ ಒದ್ದಾಡಿ ಬಿದ್ದು ಹೋಗ್ತಾಳೆ. ಒಳ್ಳೆ ಪ್ಲಾನೇ ಮಾಡಿದ್ಯಾ ಮಲ್ಲೇಶ್ವರಿ. ಅಲ್ಲಿ ನೋಡು ಬಂದ್ಲು. ನಡಿ. ಬಾಕ್ಸ್ ಪ್ಯಾಕ್ ಮಾಡಿದ್ದಾಯ್ತಾ ಆಂಟಿ? ಪ್ಯಾಕ್ ಮಾಡಿದ್ದೀನಮ್ಮ. ನೋಡು,
ಅಲ್ಲಿದೆ ತಗೋ. ಹ್ಮ್. ಹೇಳು ಪ್ರಿಯಾ. ಅಕ್ಕ ಏನಾಯ್ತು ಪ್ರಿಯಾ? ಯಾಕೆ ಅಳ್ತಿದ್ಯಾ? ಅಕ್ಕ ಅದು ನಮ್ ಪತಿರಾಯರ್ಗೆ ಜ್ವರ ಬಂದಿದೆ ಅಕ್ಕ. ಜ್ವರ ಬಂದಿದೆ ಅಂತ ಯಾರಾದ್ರೂ ಅಳ್ತಾರಾ? ಇನ್ನೇನಾಗೋಯ್ತು ಅಂತ ನಾನು ಹೆದರ್ಬಿಟ್ಟೆ. ನೀನ್ ತಕ್ಷಣ ಹೊರಟ್ ಬಾ ಅಕ್ಕ, ನಂಗ್ ತುಂಬಾ ಭಯ ಆಗ್ತಿದೆ. ಜ್ವರಕ್ಕೆಲ್ಲ ಯಾಕೆ ಹೆದರ್ತೀಯ ಪ್ರಿಯಾ? ಪ್ಲೀಸ್ ಅಕ್ಕ, ಪ್ಲೀಸ್ ನೀನ್ ಬಾ. ಸರಿ, ನಾನು ಬರ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಬೇಗ ಬರ್ತೀನಿ. ಸರಿ ಅಕ್ಕ. ಅತ್ತೆ, ಅಮರ್ ಅವ್ರಿಗೆ ಜ್ವರ ಬಂದಿದೆ ಅಂತ ಪ್ರಿಯಾ ಹೆದರ್ಕೊಂಡಿದ್ದಾಳೆ. ಅಲ್ಲಿಗೆ ಹೋಗಿ ಬರ್ತೀನಿ. ಸರಿನಮ್ಮ, ಹೋಗ್ಬಾ. ಇವಳ ಜೀವನಕ್ಕಿಷ್ಟು ನಾವ್ ಏನ್ ಪ್ಲಾನ್ ಮಾಡಿದ್ರು ರಾಧಿಕಾ ಅದರಿಂದ ಅದ್ ಹೇಗೋ ತಪ್ಪಿಸ್ಕೊಂಡ್ಬಿಡ್ತಾಳೆ. ಮೊದ್ಲ ಪ್ಲಗ್ ತೆಗ್ಯೆ, ಇಲ್ಲಾಂದ್ರೆ ನಮ್ಗೆ ಶಾಕ್ ಹೊಡೆಯುತ್ತೆ. ಅಮ್ಮ ಮಲ್ಲೇಶ್ವರಿ, ಮಲ್ಲೇಶ್ವರಿ, ತುಂಬಾ ಹಸುವಾಗ್ತಾ ಇದೆಯಮ್ಮ. ತಿನ್ನೋದಿಕ್ಕೆ ಏನಾದರೂ ಇದೆಯಾ? ಓ, ಬಾಕ್ಸ್ ಅಲ್ಲಿದ್ಯಾ? ಅಪ್ಪ, ಏನೇ ಮಾಡೋದು? ಅಮ್ಮ, ಅಪ್ಪ, ಏನಂದ್ರೆ? ಏನಂದ್ರೆ? ಅಪ್ಪ, ಏನಂದ್ರೆ? ಅಪ್ಪ, ಉಸಿರಾಡ್ತಿದೆ ಕಣೆ. ಅಮ್ಮ ಬೇಗ ನೀರ್ ತಗೊಂಡ್ ಬಾ. ಹಾ. ಅಪ್ಪ, 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 ಅಮ್ಮ ಬೇಗ ನೀರ್ ಎರ್ಚಮ್ಮ. ಅಪ್ಪ, ಏನೇ ಅದು ಹಂಗ್ ಕೊಡಿತು? ಏನಯ್ಯ, ಏನಾದ್ರೂ ಹೇಳೋದ್ ಕೇಳಕ್ ತಾಳ್ಮೆ ಇಲ್ವಾ? ರಾಧಿಕಂಗ್ ಹೊಡಿಲಿ ಅಂತಾನೆ ನಾವೇ ಆ ಕ್ಯಾರಿಯರ್ಗೆ ಕರೆಂಟ್ ಶಾಕ್ ಇಟ್ಟಿದ್ವಿ. ಅಯ್ಯೋ, ನಿಮ್ ಮನೆ ಕಾಯೋಗ ನಿಮ್ ಪ್ಲಾನ್ಗಳೆಲ್ಲ ನನ್ ಪ್ರಾಣನೇ ತೆಗಿಯೋ ಹಾಗಿದೆ. ಸ್ವಲ್ಪ ನೋಡ್ಕೊಂಡ್ ಮಾಡಿ. ಪತಿರಾಯ್ರೆ, ನಿಮಗ್ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ, ನಂಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ. ಅಯ್ಯೋ ಪ್ರಿಯಾ, ಮಾಮೂಲಿ ಜ್ವರಕ್ಕೆ ಯಾಕಮ್ಮ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಡಾಕ್ಟರ್ ಬಂದು ಟ್ಯಾಬ್ಲೆಟ್ಸ್ ಕೊಟ್ನಲ್ವಾ, ಜ್ವರ ಸ್ವಲ್ಪ ಕಮ್ಮಿನೂ ಆಗಿದೆ. ಟೆನ್ಷನ್ ಆಗ್ತಿದೆ ಅಂತ 100 ಸರ್ತಿ ಹೇಳಿ ನನಗೆ ಟಾರ್ಚರ್ ಕೊಡ್ಬೇಡ. ನೀವಿವತ್ ನನ್ ಮೇಲೆ ಬೇಜಾರ್ ಮಾಡ್ಕೊಂಡ್ರು
ಬೈದ್ರು ನಾನೇನು ಕೌಂಟರ್ ಕೊಡಲ್ಲ. ನಿನ್ ಜ್ವರ ಪೂರ್ತಿ ಕಡಿಮೆ ಆದ್ರೆ ಸಾಕು. ಪ್ರಿಯಾ, ಅಕ್ಕ, ಬಾ ಅಕ್ಕ. ಅಕ್ಕ, ಬೇಗ ಇವರಿಗೆ 5 ಇಂಜೆಕ್ಷನ್ 10 ಮಾತ್ರೆ ಕೊಡಕ್ಕ. ಜ್ವರಕ್ಕೆ ಇದೆಲ್ಲ ಯಾಕಮ್ಮ? ನಿಮಗ್ ಗೊತ್ತಿಲ್ಲ ಮಾವ, ನೀವ್ ಸುಮ್ನಿರಿ. ಅಕ್ಕ ನೀನಿರು. ಅಕ್ಕ ನೀಲ್ ಬಾ ಅಕ್ಕ, ಕೂತ್ಕೋ ಕೂತ್ಕೋ. ಚೆಕ್ ಮಾಡು. ಪ್ರಿಯಾ, ಅಕ್ಕ, ನೀನ್ ಗಾಬರಿ ಕೂತ್ಕೋ ಆಗ್ಬೇಡ. ಅಕ್ಕ, ಒಂದ್ ನಿಮಿಷ ಕೂತ್ಕೋ. ಚೆಕ್ ಮಾಡು ಅಕ್ಕ. ನೀನ್ ಗಾಬರಿ ಆಗ್ಬೇಡ. ಬೇಗ ಚೆಕ್ ಮಾಡು. ತಡಿ. ಓಹೋ, ನಂಗೆ ಜ್ವರ ಬಂದಿದೆ ಅಂತ ಪ್ರಿಯಾನೇ ರಾಧಿಕಾಗ್ ಫೋನ್ ಮಾಡಿ ಕರೆದಿದ್ದಾಳೆ ಅಂತ ಆಯ್ತು. ಟೆಂಪ್ರೇಚರ್ ಚೆಕ್ ಮಾಡಬೇಕು. ನಮ್ ಯಜಮಾನ್ರಿಗೆ ಜ್ವರ ಕಡಿಮೆ ಆಗೋವರೆಗೂ ನೀನ್ ಇಲ್ಲೇ ಇರಕ್ಕ. ನಂಗೆ ಸ್ವಲ್ಪ ಧೈರ್ಯ ಇರುತ್ತೆ. ಆಯ್ತು. ಜ್ವರ ಸ್ವಲ್ಪ ಇದೆ ಅಷ್ಟೇ. ಹೇಗಿದ್ರೂ ಬಂದಿದೆಯಲ್ಲ, ನಿನ್ ಕಣ್ ಮುಂದೆನೆ ನಿನ್ ತಂಗಿಗೆ ಹೇಗೆ ಟಾರ್ಚರ್ ಕೊಡ್ತೀನಿ ಅಂತ ನೋಡ್ತಾ ಇರು. ಪ್ರಿಯಾ, ಏನ್ ಬತ್ತೀರಾ? ನನ್ಗನಿಸ್ತಿದೆ ನನ್ಗೆ ಈ ದೋಷದಿಂದನೇ ಜ್ವರ ಬಂದಿದೆ ಅಂತ. ಏನ್ ದೋಷ? ದೇವಸ್ಥಾನದಲ್ಲಿ ನನ್ನ ಕೈಯಿಂದ ದೇವ್ರಿಗೆ ಸರಿಯಾಗಿ ಆರತಿ ಮಾಡಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಹೀಗಾಗಿದೆ. ಹಾಂ, ನೀನು ನಮ್ಮ ಮನೇಲಿ ದೇವ್ರ ಮುಂದೆ ನಿನ್ನ ಕೈಯಲ್ಲಿ ಕರ್ಪೂರದ ಆರತಿ ಹಚ್ಕೊಂಡು 108 ಸಲ ಆರತಿ ಮಾಡಿದ್ರೆ ಪರಿಹಾರ ಸಿಗ್ಬೋದೋ ಏನೋ. ನನಗೆ ಜ್ವರ ಕೂಡ ಕಮ್ಮಿ ಆಗ್ಬೋದೇನೋ. ಓಹ್, ನಿಮಗ್ ಜ್ವರ ಕಡಿಮೆ ಆಗುತ್ತೆ ಅಂದ್ರೆ ಈಗ್ಲೇ ಆ ಕೆಲಸ ಮಾಡ್ತೀನಿ ನಾನು. 100 ಸಲ ಕೈಯಲ್ಲಿ ಆರ್ತಿ ಎತ್ತಿದ್ರೆ ಕೈ ಸುಡುತ್ತೆ ಅದ್ಗೆ. ಮೆಡಿಸಿನ್ ಓದ್ಕೊಂಡು ನೀವೇನ್ ಅಮರವ್ರೆ? ಆರತಿ ಮಾಡಿದ್ರೆ ಜ್ವರ ಹೇಗೆ ಕಡಿಮೆ ಆಗತ್ತೆ? ಏನೋ ರಾಧಿಕಾ ಅವ್ರೆ, ನನ್ನ ನಂಬಿಕೆ ನಂದು. ಅವ್ರ ನಂಬಿಕೆನ ಯಾಕಕ್ಕ ನಿರ್ಲಕ್ಷ್ಯ ಮಾಡೋದು? ಆರ್ತಿನಿ ತಾನೆ, ಮಾಡಿದ್ರಾಯ್ತು. ಪ್ರಿಯಾ, ಪ್ರಿಯಾ, ಅಮ್ಮ ಪ್ರಿಯಾ, ಪ್ರಿಯಾ, ನನ್ ಮಾತು ಕೇಳು ಪ್ರಿಯಾ. ಏನಾಗಲ್ಲ ಅಕ್ಕ. ಮಾವ, ನೀವಾದ್ರೂ ಸ್ವಲ್ಪ ಹೇಳಿ. ಅಮ್ಮ ಪ್ರಿಯಾ, ಬೇಡಮ್ಮ. ಪರವಾಗಿಲ್ಲ ಮಾವ, ಅವ್ರು ಹುಷಾರಾದ್ರೆ ಸಾಕು. ಪ್ರಿಯಾ, ಇನ್ ಸಾಕು.
ಆಗೋಯ್ತು. ನಡೀರಿ ಹೋಗೋಣ. ಅಯ್ಯೋ ಸಾರಿ ಪ್ರಿಯಾ, ನಾನು ಹೇಳ್ದೆ ಅಂತ ನೀನು ಆರತಿ ಮಾಡಿದ್ದಕ್ಕೆ ನಿನ್ ಕೈ ಸುಟ್ಟಿರ್ಬೇಕು. ನನಗೆ ತುಂಬಾ ಬೇಜಾರಾಗ್ತಿದೆ. ನಿಮಗ್ ನಾನಂದ್ರೆ ಎಷ್ಟಿಷ್ಟ ಅಂತ ನಂಗೆ ಗೊತ್ತು ಬತ್ತೀರಾಯ್ರೆ. ನೀವು ಬೇಜಾರ್ ಮಾಡ್ಕೋತೀರಾ ಅಂತಾನೆ. ಆದ್ರೆ ನನ್ ಕೈ ಏನ್ ಸುಟ್ಟಿಲ್ಲ.